ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. 2ರಿಂದ 3 ಮೆಣಸಿಕಾಯಿ ಹಾಕೋಬೇಕು, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೇಕು. ಸೊ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ ಈಗ. ಸೊ ಇವಾಗ ಇದೆಲ್ಲಾನು ಈ ತರ ಕೊರಿಬೇಕಲ್ಲ ಇವಕ್ಕೆ. ಹಸಿಮೆಣಸಿಕಾಯಿ ಇರೋದ್ರಿಂದ ಅದ್ರ ವಾಸನೆ ಹೋಗುವವರೆಗೂ ನೀಟಾಗಿ. ಸೊ ಇದನ್ನೆಲ್ಲಾನು ಈಗ ಮಿಕ್ಸ್ ಮಾಡಿ 1.5 ಗ್ಲಾಸ್ನಷ್ಟು ನೀರು ಹಾಕ್ಬೇಕು. ಕೊತ್ತಂಬರಿನ ಹಾಕ್ಬಿಡ್ರಿ. ಸೊ ಈಗ ಎಗ್ ಬಿರಿಯಾನಿ ರೆಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿರೋದ್ರಿಂದ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಗ್ ಐಟಮ್ದು ಏನಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರ ಜೊತೆಗೆ ಮಾಡೋಣ ಬರ್ರಿ ಇವಾಗ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ. ಎಲ್ರು ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ನೀವು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂತೀನಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಎಗ್ ಐಟಮ್ ಅಲ್ಲಿ ಅಂತ ಹೇಳಿ ಗೊತ್ತು, ಬಟ್ ಏನ್ ಮಾಡೋಣ ಎಗ್ ಐಟಮ್ ಅಲ್ಲಿ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಏನ್ ಮಾಡೋದು ಎಗ್ ಐಟಮ್ ಅಲ್ಲಿ? ಎಗ್ ಬಿರಿಯಾನಿ. ನಂಗೆ ಅದ್ರ ಪ್ರೊಸೀಜರ್ ಗೊತ್ತಿಲ್ಲ, ಅವ್ರು ಹೇಳ್ತಾರ, ನಾನ್ ಮಾಡೋದೀಗ. ಫಸ್ಟಿಗೆ ಏನ್ ಮಾಡೋದು? ಫಸ್ಟಿಗೆ ನಾನು ಆಲ್ರೆಡಿ 4 ಎಗ್ನ ಬಾಯ್ಲ್ಡ್ ಮಾಡಿ ಇಟ್ಕೊಂಡೇನಿ. ಸೊ 1ರಿಂದ 1.5 ಗ್ಲಾಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಅಕ್ಕಿನ ನೆನೆ ಇಟ್ಕೊಂಡೇನಿ ನಾನು. ನೆಕ್ಸ್ಟ್ ಏನ್ ಮಾಡ್ಬೇಕು? ಮಿಕ್ಸಿಗೆ ಏನೇನು ಹಾಕೊಳ್ಳೋದು? ಸೊ ಇವಾಗ ಮಿಕ್ಸಿ ಮಾಡ್ಕೋಬೇಕು. ಏನೇನು ಹಾಕೊಳ್ಳೋದು ಅಂತ ಹೇಳಿ ನೋಡೋಣ ಬರ್ರಿ. ಇವಾಗ ಏನೇನು ಮಿಕ್ಸಿ ಮಾಡ್ಕೋಬೇಕು ಅಂತಂದ್ರೆ 2ರಿಂದ 3 ಮೆಣಸಿಕಾಯಿ ಹಾಕೋಬೇಕು. ಆಮೇಲೆ ಕೊತ್ತಂಬರಿ, ಆಮೇಲೆ ಇದಕ್ಕೆ ಅಲ್ಲ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೇಕು. ನೆಕ್ಸ್ಟ್ ಏನ್ ಹಾಕ್ಬೇಕಪ್ಪ? ಕರಿಬೇವು, ಒಂದು 4-5 ಹೆಸರು ಒಂದು ಕರಿಬೇವು ಹಾಕಬೇಕು. ಆಮೇಲೆ ಇದಕ್ಕೆ ಸೊ MTR ಮಸಾಲ ಒಂದು ಸ್ವಲ್ಪ ಬಳಸ್ಕೊಂತೀನಿ ನಾನು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಹಾಕೊಳ್ಳಿ. ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕೊಳ್ಳಿ. ಆಮೇಲೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ 1 ಸ್ಪೂನ್ ಹಾಕೊಳ್ಳಿ. ಆಯ್ತು, ಇಷ್ಟ ಅಲ್ಲ. ಸೊ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ ಈಗ. ಸೊ ಇವಾಗ ಇದೆಲ್ಲಾನು ಪೇಸ್ಟ್ ಮಾಡ್ಕೊಂಡ ಮೆಣಸಿಕಾಯಿ ಇವೆಲ್ಲಾನು ಐಟಮ್ಸ್ನ ಪೇಸ್ಟ್ ಮಾಡ್ಕೊಂಡ್ ಬಂದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ? ಈಗ ಎಗ್ನ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕಿಂತ ಮುಂಚೆ ಈ ತರ ಕೊರಿಬೇಕಲ್ಲ ಇವಕ್ಕೆ. ಈ ತರ ಲೈನ್ ಹಾಕ್ಬೇಕು, ಇವ್ ಗೀಟೆ ಹಾಕ್ಬೇಕು. ಸ್ವಲ್ಪ ಮಸಾಲೆ, ಎಣ್ಣೆ, ಮತ್ತೆ ಏನೇನ್ ಹಾಕ್ಬೇಕಪ್ಪ ಇವನ್ ಫ್ರೈ ಮಾಡಕ? ಸೊ 1-2-3 ಲೈನ್ ಎಳ್ಕೊಳ್ಳಿ ಇದಕ್ಕೆ. ಈಗ ಕುಕ್ಕರ್ ಇಟ್ಟು ಇವನ್ನ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಇಷ್ಟ ಸಾಕಲ್ಲ ಎಣ್ಣೆ. ಅರಿಶಿನ ಪುಡಿ ಹಾಕ್ಬೇಕ. ಸ್ವಲ್ಪ ಅರಿಶಿನ ಪುಡಿ, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಇದರಲ್ಲಿ ಬೇಯಿಸಿರುವ ಎಗ್ನ ಹಾಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊರಿ. ಸ್ವಲ್ಪ ಭಾಳ ಇದಾಯ್ತು ಅನ್ಸುತ್ತಲ್ಲ. ಸೊ ಈಗ ಫ್ರೈ ಮಾಡೈತಿಲ್ಲ ಎಣ್ಣೆ ಒಳಗ, ಸೊ ಅದನ್ನ ತೆಗ್ದಿಟ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ?
ಸೊ ಇದಕ್ಕೆ ನೆಕ್ಸ್ಟ್ ಒಗ್ಗರಣೆ ಹಾಕಕ್ಕ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋರಿ ನೋಡಿ. ಮೊದ್ಲಿಗೆ ಇದಕ್ಕೆ ಒಗ್ಗರಣೆಗೆ ಕರಿಬೇವು ಹಾಕ್ಬೇಕು. ಆಮೇಲೆ ಇದಕ್ಕೆ ಲವಂಗ, ಚಕ್ರ ಮಗ್ಗಿ, ಚಕ್ಕೆ, ಮೆಣಸು, ಪಲಾವ್ ಎಲೆ, ಆಮೇಲೆ ಸ್ವಲ್ಪ ಇದಕ್ಕೆ ಸಾಜೀರ, ಇದೆಲ್ಲಾನು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ಉದ್ದಕ್ಕೆ ಹೆಚ್ಚಿರೋ ಒಂದು ಈರುಳ್ಳಿನ ಹಾಕೊಂಬಿಡಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಸೊ ಇದು ಕೆಂಪಾದ್ಮೇಲೆ ಇದಕ್ಕೆ ಉದ್ದಕ್ಕಾಗಿ ಹೆಚ್ಚಿರೋ ಟೊಮೆಟೊ ಹಾಕಬೇಕು. ಸೊ ಈಗ ಅದೆಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ರುಬ್ಬಿರುವಂತಹ ಮೆಣಸಿನ್ಕಾಯಿದು ಎಲ್ಲಾನು ಇದಕ್ಕೆ ಹಾಕಬೇಕು. ಸೊ ಇದನ್ನೆಲ್ಲಾನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಅದ್ರ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊರಿ. ಸೊ ಇದರಲ್ಲಿ ನಾನು ಪುದೀನ ಬಳಸಿಲ್ಲ, ನನ್ನ ಹತ್ರ ಇಲ್ಲ ಅಂತ. ಸೊ ಪುದೀನ ಇದ್ರೂ ನೀವು ಬಳಸ್ಕೊಳ್ಳಿ, ನಡೆಯುತ್ತೆ. ಸೊ ಈ ತರ ನೀಟಾಗಿ ಫ್ರೈ ಆಗ್ಬೇಕಿದು. ಹಸಿ ಮೆಣಸಿನ್ಕಾಯಿ ಎಲ್ಲ ಮಸಾಲೆ ವಾಸನೆ ಸ್ವಲ್ಪ ಸಿಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ಸೊ ಈಗ ನೀಟಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಎಗ್ನ ಹಾಕ್ಬೇಕು. ಸ್ವಲ್ಪ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಎಗ್ನ. ಈಗ ನೆಕ್ಸ್ಟ್ ಏನ್ ಹಾಕ್ಬೇಕಪ್ಪ ಇದಕ್ಕೆ? ರೈಸ್. ಸೊ ಇದಕ್ಕೆ ನಾನು ನೆನೆ ಹಾಕಿರುವಂತಹ ರೈಸ್ನ ಇದಕ್ಕೆ ಹಾಕ್ತೇನೆ ಈಗ. ಸೊ ಇದನ್ನ ರೈಸ್ನ 5 ರಿಂದ 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ಬೇಕು. ರೈಸ್ ಅಂದ್ರೆ ಫುಲ್ ಎಲ್ಲ ವಿಸಿಲ್ ಆದ್ಮೇಲೆ ಇದು ನೀಟಾಗಿ ಉದುರಾಗುತ್ತೆ. ರೈಸ್ ಅಂದ್ರೆ ನೆನೆಸ್ಬೇಕು ಇದನ್ನ 5 ರಿಂದ 10 ನಿಮಿಷ. ಸೊ ಈಗ ಇದನ್ನ ಇದ್ರಾಗ ಹಾಕೋಣ ಬರ್ರಿ. ಸೊ ಇದನ್ನೆಲ್ಲಾನು ಈಗ ಮಿಕ್ಸ್ ಮಾಡ್ರಿ. ಸೊ ಇದಕ್ಕಿದಾಗ 1 ಗ್ಲಾಸ್ ರೈಸ್ ತಗೊಂಡಿತ್ತಂದ್ರೆ 1.5 ಗ್ಲಾಸ್ನಷ್ಟು ನೀರು ಹಾಕ್ಬೇಕು. ಸೊ ನೀರು ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೀರು ಹಾಕೊಂಬಿಡಿ. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಹಾಕೋರಿ. ನಿಮ್ಗೆ ಎಷ್ಟು ರೈಸ್ ಹಾಕೊಂಡ್ರೆ ಅಷ್ಟು ಸಾಲ್ಟ್ನ ಹಾಕೊಂಡ್ಬಿಡ್ರಿ. ಸ್ವಲ್ಪ ಇದಕ್ಕೆ 1-2-3 ಹನಿ ಆಗುವಷ್ಟು ಲಿಂಬೆಹಣ್ಣ ಹಿಂಡ್ಕೊಳ್ಳಿ. ಆಮೇಲೆ ನೀವು ಈಗ ಉಪ್ಪು ಖಾರ ಆಗೈತೆ ಇಲ್ಲ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಕ್ಯಾಪ್ ಮುಚ್ಚಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ, ನಿಮ್ಗೆ ಉಪ್ಪು ಖಾರ ಆಗೈತಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದು ಕುದಿ ಬರೋವರೆಗೂ ವೇಟ್ ಮಾಡ್ರಿ. ಒಂದು ಕುದಿ ಬತ್ತಂದ್ರೆ ಅದ್ರ ಟೇಸ್ಟ್ ಗೊತ್ತಾಗ್ತೈತಿ. ಸೊ ಆಮೇಲೆ ಅದಕ್ಕೆ ನೀವು ಕ್ಯಾಪ್ ಹಾಕಿ ಬಿಡ್ಬೋದು. ಈಗ ಟೇಸ್ಟ್ ನೋಡಾದ್ಮೇಲೆ ಫೈನಲ್ ಆಗಿ
ಸ್ವಲ್ಪ ಕೊತ್ತಂಬರಿನ ಹಾಕಿಬಿಡ್ರಿ. ಸೊ ಇದಕ್ಕೆ ಕ್ಯಾಪ್ ಮುಚ್ಚಿ ಬಿಟ್ಬಿಡ್ಬೇಕು. ಸೊ ಒಂದೆರಡು ವಿಸಿಲ್ ಆಗೋವರೆಗೂ ವೇಟ್ ಮಾಡಬೇಕು. ಸೊ ಲಾಸ್ಟ್ ಟೈಮ್ ಒಂದು ಒಗಟ ಕೇಳಿದ್ದೆ ನಾನು. ಒಂದಿಬ್ರು 3 ಜನ ಅಷ್ಟ ಆನ್ಸರ್ ಮಾಡಿದ್ರಿ. ಸೊ ಇವಾಗ ನನ್ನ ಮೈ ಹತ್ರನೇ ಕೇಳ್ತೀನಿ ಅದ್ರ ಆನ್ಸರ್ ಏನಂತ. ಅದ್ರ ಆನ್ಸರ್ ಏನಪ್ಪ? ಒಗಟ ಹಗ್ಗ ಹಾಕಿ ಕಟ್ಟೋಕ್ ಬರಲ್ಲ, ಬೆಂಕಿಗೆ ಹಾಕಿ ಸುಡಕ್ ಬರಲ್ಲ, ಅದು ಇಲ್ದ ಅಕ್ಕಿ ಅನ್ನ ಆಗಲ್ಲ ಅಂತ ಕೇಳಿದ್ದೆ. ಸೊ ಅದಕ್ಕೇನ್ ಆನ್ಸರ್ ಅಪ್ಪ? ಒಂದಿಬ್ರು ಜನ ಕಮೆಂಟ್ ಹಾಕಿದ್ರು, ಕರೆಕ್ಟ್ ಆನ್ಸರ್ ಹಾಕಿದ್ರು. ಅದ್ರಲ್ಲಿ ನಮ್ಮ ಮೈದ್ನ ಒಂದು ಹಾಕ್ಬಿಟ್ಟಿದ್ದೆ. ನೀರು ಕರೆಕ್ಟ್. ಒಂದಿಬ್ರು ಜನ ಹಾಕಿದ್ರಲ್ಲ ಕರೆಕ್ಟ್ ಆನ್ಸರ್. ಸೊ ಇವಾಗ ಒಂದ್ ನಾನು ಒಗಟ ಕೇಳ್ತೇನೆ. ಗಿಡ್ ಗಿಡಕ್ ಗಿನಿ ಮುಕ್ರವ್ ಅಂದ್ರೆ ಏನು? ಸೊ ಇದು ಉತ್ತರ ಕರ್ನಾಟಕ ಸೈಡ್ ಬಹಳ ಬೇಗ ಅರ್ಥ ಆಗುತ್ತೆ. ಗಿಡ್ ಗಿಡಕ್ ಗಿನಿ ಮುಕ್ರವ್ ಗೊತ್ತಾ? ಗೊತ್ತಿಲ್ಲ, ನೆಕ್ಸ್ಟ್ ವಿಡಿಯೋದಾಗ. ಇವ್ರಿಗೂ ಗೊತ್ತಿಲ್ಲ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಸೊ ಇವಾಗ ಎಗ್ ಬಿರಿಯಾನಿ ರೆಡಿ ಆಯ್ತು. ಸೊ ಒಂದ್ಸಲ ಈ ರೆಸಿಪಿನ ನೀವು ಟ್ರೈ ಮಾಡ್ರಿ, ಮತ್ತೆ ಹೆಂಗಿತ್ತ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಸೊ ನೋಡಿ ರೈಸ್ ಎಷ್ಟು ನೀಟಾಗಿ ಬಂದೈತಿ ಈಗ. ಸೊ ನೀವು ಒಂದ್ಸಲ ಈ ತರ ರೆಸಿಪಿನ ಟ್ರೈ ಮಾಡ್ರಿ. ಇದಕ್ಕೆ ಬೇಕಾದ್ರೆ ನೀವು ಮೊಸರು ಬಜ್ಜಿನೂ ಮಾಡ್ಕೋಬಹುದು. ಸೊ ಈಗ ಎಗ್ ಬಿರಿಯಾನಿ ರೆಡಿ. ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ರಿ, ಮತ್ತೆ ಹೆಂಗ್ ಬಂದೈತೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು.